Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ಹ್ಯಾಪಿ ಫೆಬ್ರವರಿ ಮಂತ್. ಎಲ್ರಿಗೂ ಒಳ್ಳೇದಾಗ್ಲಿ. ಸಮಥಿಂಗ್ ಪಾರಿವಾಳ ಏನು ನಿಮ್ಮ ಜೀವನದಲ್ಲಿ ಪೀಸ್ ಆಫ್ ಮೈಂಡ್ ಬರೋದ್ರಲ್ಲಿ ಇದೆ. ಯಾರೋ ನಿಮಗೆ ಲಾಟ್ಸ್ ಆಫ್ ಕಿಸಸ್ ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾರೋ ಸುದರ್ಶನ ಹೋಮ ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ. ಏನೋ ಒಂದು ನಗು ನಿಮ್ಮ ಜೀವನದಲ್ಲಿ ಬರುತ್ತೆ ಅನ್ನುವಂಥದ್ದು ಇದೆ. ಮಶ್ರೂಮ್ ಬಿಸ್ನೆಸ್ ಶುರು ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ. ಎಲ್ಲೋ ಬೇರೆ ಗೂಗಲ್ ಮ್ಯಾಪಲ್ಲಿ ಏನೋ ಹುಡುಕ್ತಾ ಇನ್ನೇನೋ ಹುಡುಕಿ ಇನ್ಯಾವುದೋ ಲೊಕೇಶನ್ಗೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ನಿಮ್ಮ ಪ್ರೈವೇಟ್ ಪಾರ್ಟಿನ ಕ್ಲೀನಿಂಗ್ ಬಗ್ಗೆ ಅಥವಾ ಸಮಥಿಂಗ್ ಏನೋ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ನಿಮ್ಮ ಎಕ್ಸ್ ವಾಪಸ್ ಬರ್ತಾರೆ ಅನ್ನುವಂಥದ್ದು ಇದೆ. ಮ್ಯೂಸಿಕ್ ಥೀಮ್ ಏನೋ ಇಟ್ಕೊಂಡು ಏನೋ ಪ್ರೋಗ್ರಾಮ್ ನಡೆಯುತ್ತೆ ಅನ್ನುವಂಥದ್ದು ಇದೆ. ಸೊ ಯಾರ್ದೋ ಆ್ಯಂಕರ್ದು ಪ್ರೆಗ್ನೆನ್ಸಿ ನ್ಯೂಸ್ ಒಂದು ದೊಡ್ಡದಾಗತ್ತೆ ಅನ್ನುವಂಥದ್ದು ಇದೆ. ಸೊ ದುಡ್ಡು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ತುಂಬ ಪ್ರೀತಿನ ಮನಸ್ಸಲ್ಲಿ ಇಟ್ಕೊಂಡು ಯಾರೋ ಹೇಳ್ದಿರ ಒದ್ದಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಕೋರ್ಟಿನ ವಿಚಾರಗಳು ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂಥದ್ದು ಇದೆ. ಯಾರೋ ನಿಮ್ಮಿಂದ ದೂರ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ನೆಗೆಟಿವಿಟಿ ಮಾಡಿದ್ದಾರೆ, ನಿಮ್ಮ ಫೋಟೋನ ತಗೊಂಡು ಮಾಡ್ತಾರೆ ಅನ್ನುವಂಥದ್ದು ಇದೆ. ಸೊ ಯಾರೋ ನಿಮಗೆ ಗಿಫ್ಟ್ ಕೊಡೋದಕ್ಕೆ ಪ್ರಯತ್ನ ಪಡ್ತಿದ್ರೆ ಅವ್ರನ್ನ ಬರ್ದಿರೋ ಹಾಗೆ ಕೆಲವರು ತಡೀತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಯಾರೋ ಸರ್ಪ್ರೈಸ್ ಆಗಿ ತುಂಬ ದೊಡ್ಡ ಗಿಫ್ಟ್ ಏನೋ ಕೊಡ್ತಾರೆ ನಿಮಗೆ ಅನ್ನುವಂಥದ್ದು ಇದೆ. ಕೆಲವರಿಗೆ ಪ್ರೆಗ್ನೆನ್ಸಿ ಬರುವಂಥದ್ದು ಕೂಡ ಇದೆ. ಫ್ಯಾಮಿಲಿ ಮಕ್ಕಳೆಲ್ಲ ಸೇರಿ ಏನೋ ಆಟ ಆಡ್ತಾ ಇರೋ ಹಾಗೆ ಅನ್ನಿಸ್ತಾ ಇದೆ. ಈ ತಿಂಗಳ ಗುರುವಾರ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ನನಗೇನು. ಸಮಥಿಂಗ್ ಏನು ಗುರುವಾರ ಏನು ಅಂತ ಗೊತ್ತಿಲ್ಲ. ಏನೋ ಅವತ್ತು ತುಂಬ ಪ್ರಮುಖವಾದಂಥ ಒಂದು ನಿರ್ಧಾರ ತಗೊಳ್ಳೇಬೇಕಾದಂಥ ಸಮಯ ಬರುತ್ತೆ ಅನ್ನುವಂಥದ್ದು ಇದೆ. ಯಾರೋ ಸುದರ್ಶನ ಹೋಮ ಮಾಡಿಸುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸಮಥಿಂಗ್ ಯಾರೋ ಸುದರ್ಶನ ಹೋಮನ ಮಾಡಿಸ್ತೀರಾ ಅನ್ನುವಂಥದ್ದು. ಎಲ್ಲೋ ದೂರ ಪ್ರಯಾಣ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಈ ಹುಣ್ಣಿಮೆಯನ್ನ ಸ್ನೋ ಮೂನ್ ಅಂತ ಕೂಡ ಕರೀತಾರೆ. ಸೊ ನಿಧಾನ ಆಗತ್ತೆ ಕೆಲವು ಕೆಲಸ ಕಾರ್ಯಗಳು, ಬಟ್ ಎಲ್ಲವೂ ಕೂಡ ಸಕ್ಸಸ್ ಆಗತ್ತೆ. ಒಂದಷ್ಟು ಕ್ಲಾರಿಟಿ ಬರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮನ್ನು ನೀವು ಹೆಚ್ಚು ಅರ್ಥ ಮಾಡ್ಕೊಳ್ಳಿ, ಕ್ಲಿಯರ್ ಇಂಟೆನ್ಷನ್ ಇಟ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಈ ವಿಂಟರ್ ನಿಮ್ಮ ಜೀವನನ ಹೆಚ್ಚಿನ ಒಂದು ಯಶಸ್ವಿಯಾಗಿ ಮಾಡುತ್ತೆ ಅನ್ನುವಂಥದ್ದು ಇದೆ. ನಿಮಗೆ ಸಾಕು ಅನ್ನೋಷ್ಟು ದುಡ್ಡು ಬರುತ್ತೆ. ಸರಿಯಾದ ರೀತಿಯಲ್ಲಿ ಏನು ಬೇಕೋ ತೊಗೊಂಡು ಇಟ್ಕೊಳ್ಳಿ. ಮನೆಗೆ ಸಾಮಾನು ಬೇಕಾ, ಒಡವೆ ಬೇಕಾ, ಗಾಡಿ ಬೇಕಾ, ಏನು ಬೇಕು ತೆಗೆದು ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಏನೋ ಒಂದು ಮರದ ವಿಚಾರ ಕೂಡ ಇದೆ. ಗ್ಲೋಬಲ್ ವಾರ್ಮಿಂಗ್ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಮರಗಳನ್ನು ಸಾಕುವಂಥದ್ದು ಅಥವಾ ಬೆಳೆಸೋವಂಥದ್ದು ಅದು ಕೂಡ ಇದೆ. ಯಾರೋ ಒಬ್ಬರು ಗುರುಗಳು ನಿಮ್ಮ ಜೀವನಕ್ಕೆ ನಿಮ್ಮನ್ನು ಹುಡ್ಕೊಂಡು ಬರ್ತಿದ್ದಾರೆ. ಯಾಕೆ ಅಂದರೆ ಎಲ್ಲೋ ಒಂದು ಕಡೆ ನಿಮಗೆ ಪ್ರೀತಿನೂ ಸಿಗ್ತಾ ಇಲ್ಲ, ದುಡ್ಡು ಸಿಗ್ತಾ ಇಲ್ಲ, ಅಥವಾ ಯಾರು ಕೊಡೋದು ನನಗೆ ಬೇಡ ಅನ್ನುವಂಥ ಹಠಮಾರಿಯಾಗಿದ್ದೀರಾ. ಸೊ ಆ ಹಠದಿಂದ ಹೊರಗೆ ಬರಬೇಕು, ನೀವು ನಿಮ್ಮನ್ನು ಕರ್ಕೊಂಬರ್ಬೇಕು ಅಂತ ಯಾರೋ ನಿಮಗೆ ಅಂತ ಬರ್ತಿದ್ದಾರೆ ಗುರುಗಳು. ನಿಮಗೆ ಸಹಾಯನ ಮಾಡ್ತಾರೆ ಪ್ರೀತಿ ವಿಚಾರದಲ್ಲಿ ಮತ್ತು ಫೈನಾನ್ಷಿಯಲ್ ವಿಚಾರದಲ್ಲಿ ಅನ್ನುವಂಥದ್ದು ಇದೆ. ನಿಮಗೆ ಗೊತ್ತಿದೆ ನಿಮ್ಮ ಜೀವನದಲ್ಲಿ ಎಷ್ಟು ನೆಗೆಟಿವಿಟಿ ಇದೆ, ಯಾರು ನೆಗೆಟಿವ್ ಆಗಿ ಮಾಡ್ತಿದ್ದಾರೆ ಅನ್ನುವಂಥದ್ದು. ಎಸ್ಪೆಷಲಿ ಒಂದು ಫೀಮೇಲು ನಿಮ್ಮ ಜೀವನದಲ್ಲಿ ತುಂಬ ತೊಂದರೆ ಮಾಡ್ತಿದ್ದಾರೆ. ಇಲ್ಲಿ ನೇಬರ್ ಕೂಡ ಕಾಣಿಸ್ತಾ ಇದ್ದಾರೆ, ನಿಮ್ಮ ಸ್ವಂತ ರಿಲೇಟಿವ್ ಕೂಡ ಕಾಣಿಸ್ತಾ ಇದ್ದಾರೆ. ನಿಮ್ಮ ಜೊತೆ ಚೆನ್ನಾಗೇ ಮಾತಾಡ್ಕೊಂಡು ಇದ್ಕೊಂಡು ನಿಮ್ಮ ಮುಂದೆ ಒಂಥರ ಇದು ನಿಮ್ಮ ಹಿಂದೆ ಒಂಥರ ಮಾಡ್ತಾ ಇದ್ದಾರೆ. ನಿಮ್ಮ ಮಕ್ಕಳ ಮೇಲೂ ಕೂಡ ಒಂದಷ್ಟು ಸಮಸ್ಯೆನ ಮಾಡ್ತಿದ್ದಾರೆ. ನಿಮ್ಮ ಮಕ್ಕಳಿಗೆ ಒಂದಷ್ಟು ಸ್ಕಿನ್ ಡಿಸೀಸ್ ಥರ ಆಗ್ತಾ ಇದೆ. ಅದೇನೋ ಚರ್ಮದ ಕಾಯಿಲೆ ಅಲ್ಲ, ಅದು ನೆಗೆಟಿವಿಟಿ ಮಾಡಿರೋದ್ರಿಂದ ಬಂದಿರೋ ಅಂಥದ್ದು.
ಅದನ್ನ ನೋಡ್ಕೊಳ್ಳಿ. ಸಾರಿ. ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ನೀಡ್ ಸಮ್ ಕ್ಲಾರಿಟಿ, ಪ್ಲೀಸ್ ಕ್ಲಾರಿಟಿನ ತಗೊಳ್ಳಿ. ಜೊತೆಗೆ ನಿಮಗೋಸ್ಕರ ಬರ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸೊ ಒಳ್ಳೆಯದಾಗಲಿ. ಜೊತೆಗೆ ಒಂದಷ್ಟು ಯುದ್ಧದ ವಿಚಾರಗಳನ್ನೂ ಕೂಡ ಕೇಳ್ತೀವಿ. ಒಂದಷ್ಟು ಸ್ಟಕ್ ಎನರ್ಜಿ ಇದೆ. ಒಂದಷ್ಟು ಪ್ರಯೋಗಗಳನ್ನ ನೀರಿನಲ್ಲಿ ಮಾಡಿ ನೀರಿನಲ್ಲಿ ಕಟ್ ಹಾಕಿ ಬಿಟ್ಟು ಬಂದಿದ್ದಾರೆ ಅನ್ನುವಂಥದ್ದು ಇದೆ. ನಿಮಗೆ ವುಲ್ಫ್ ಮ್ಯಾಜಿಕ್ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ನಿಮ್ಮ ಸ್ಪಿರಿಟ್ ಅನಿಮಲ್ಸ್ನ ನೀವು ಕರ್ಕೊಳ್ಳಿ ಅನ್ನುವಂಥದ್ದು ಇದೆ. ಮಾತಾಡ್ಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಯೋಚನೆ ಮಾಡಿ ಮಾತಾಡಿ ಅನ್ನುವಂಥದ್ದು ಇದೆ. ಯಾರೋ ನಿಮ್ಮ ಮೈಂಡನ್ನ ಟ್ರ್ಯಾಪ್ ಮಾಡ್ತಿದ್ದಾರೆ, ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಬಾಬಾರ ಆಶೀರ್ವಾದ ಕೂಡ ಇದೆ ನಿಮಗೆ ಅನ್ನುವಂಥದ್ದು ಇದೆ. ಸೊ ಕಾಕಡ ಆರತಿನ ಯಾರೋ ನೋಡಕ್ ಹೋಗ್ತೀರಾ, ಆವಾಗ ಒಂದಷ್ಟು ಸಮಸ್ಯೆ ಆಗತ್ತೆ, ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಇಟ್ಸ್ ಎ ಟೈಮ್ಲೆಸ್ ರೀಡಿಂಗ್, ಯಾವಾಗ ಬೇಕಾದರೂ ನೋಡಿ. ಸಾಕಷ್ಟು ಫೈನಾನ್ಷಿಯಲಿ ಲಾಭ ಆಗ್ತಾ ಇದೆ ಅಂತ ಯಾರಿಗೂ ಹೇಳಕ್ ಹೋಗಬೇಡಿ. ಇದರಿಂದ ಒಂದಷ್ಟು ಸಮಸ್ಯೆಗಳಾಗತ್ತೆ ಅನ್ನುವಂಥದ್ದು ಇದೆ. ವಿದೇಶಕ್ಕೆ ಹೋಗುವಂಥದ್ದು, ಸ್ವಿಮ್ಮಿಂಗ್ ಪೂಲಲ್ಲಿ ಏನನ್ನೋ ಕಳ್ಕೊಳ್ಳುವಂಥದ್ದು ಕಾಣಿಸ್ತಾ ಇದೆ. ವಿದೇಶದ ಸ್ವಿಮ್ಮಿಂಗ್ ಪೂಲಲ್ಲಿ. ಸೊ ಯಾರ್ದು ಮದುವೆ ವಿಚಾರಕ್ಕೆ ಸಾಕಷ್ಟು ಗಾಸಿಪ್ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದೆಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಮತ್ತೆ ನಿಮ್ಮ ಫೇವ್ರೇಟ್ ಆ್ಯಕ್ಟರ್ ಮ್ಯಾರೇಜ್ ಆಗುತ್ತೆ ಅನ್ನುವಂಥದ್ದು ಇದೆ. ಮತ್ತೆ ಒಂದಷ್ಟು ನಾನು ಹೀಲಿಂಗ್ ಹಾಕಿ ಯಾರಿಗೆ ಮ್ಯಾರೇಜ್ ಆಗಿಲ್ಲ ಅವರಿಗೂ ಕೂಡ ಮ್ಯಾರೇಜ್ ಬರ್ತಾ ಇದೆ, ಮ್ಯಾರೇಜ್ ಆಗುತ್ತೆ ಅನ್ನುವಂಥದ್ದು ಇದೆ. ಗಾಡಿಲಿ ಒಂದಷ್ಟು ನೆಗೆಟಿವಿಟಿ ಇದೆ, ಅದನ್ನ ಹೋಗ್ಲಾಡ್ಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ಕುದುರೆ ಸವಾರಿ ಮಾಡ್ಬೇಕಾದ್ರೆ ತೊಂದರೆ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ವಯಸ್ಸಾಗಿರುವಂಥ ವ್ಯಕ್ತಿಗಳ ಕಡೆ ನಿಮ್ಮ ಅಜ್ಜಿ ತಾತ ಯಾರಾದರೂ ಇದ್ರೆ ಅವ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ದಶಾವತಾರಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಯಾರೋ ಅನ್ನುವಂಥದ್ದು ಇದೆ. ಯಾರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಲೈಕ್ ಜಂಪ್ ಮಾಡಬೇಕಾದ್ರೆ ಬೆನ್ ಹಿಂದೆಯಿಂದ ಬಿದ್ದು ತೊಂದರೆ ಮಾಡ್ಕೊಳ್ತಾರೆ, ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಸಾಕಷ್ಟು ಕ್ಲಾರಿಟಿ ತಗೊಳ್ಬೇಕು, ಕ್ಲಾರಿಟಿ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಕ್ಲಾರಿಟಿನ ತಗೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಮನಸ್ಸನ್ನ ತಿಳಿಯಾಗಿ ಶಾಂತವಾಗಿ ಇಟ್ಕೊಳ್ಳಿ, ಇದರಿಂದ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಇದೆ. ಒಂದು ಗುಡ್ ನ್ಯೂಸ್ ಬರೋದ್ರಲ್ಲಿ ಇದೆ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ದೂರ ಆಗಿ ಹೊಸ ಪರ್ಸನ್ ನಿಮ್ಮ ಪಾರ್ಟ್ನರ್ ಲೈಫಿಗೆ ಬರುವಂಥ ಸಾಧ್ಯತೆ ಇದೆ. ಯಾರಿಗೋ ಒಂದು ಹಡಗನ್ನೇ ಗಿಫ್ಟ್ ಆಗಿ ಕೊಡ್ತಾರೆ ಅನ್ನುವಂಥದ್ದು ಇದೆ. ಬೇಬಿ ಶವರ್ ಫಂಕ್ಷನ್ ಕೂಡ ಕಾಣಿಸ್ತದ. ತುಂಬಾ ಗಿಫ್ಟ್ ಬರುವಂಥದ್ದು, ಟೆಡಿ ಬೇರ್, ಚಾಕ್ಲೇಟ್, ಅಮೌಂಟ್, ದುಡ್ಡು. ಯಾರಿಗೋ ಮನೆ ಕೀನೇ ಕೊಡುವಂಥದ್ದು ಗಿಫ್ಟ್ ಆಗಿ ಕಾಣಿಸ್ತಾ ಇದೆ. ಮುಖವಾಡದ ಹಿಂದಿನ ಸತ್ಯನ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಸಣ್ಣ ಸಣ್ಣ ಪ್ರಾಣಿಗಳನ್ನ ಇಟ್ಕೊಂಡು ಪ್ರಯೋಗ ಮಾಡಿದರೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ದೇವರ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮಿಬ್ಬರ ಭೇಟಿನ ಯಾರೋ ತಡಿತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸೊ ನೀವು ಹುಡುಕ್ತಾ ಇರುವಂಥ ವ್ಯಕ್ತಿ ನಿಮ್ಮ ಕೈ ಅಳತೆ ದೂರದಲ್ಲೇ ಇದ್ದಾರೆ ಅನ್ನುವಂಥದ್ದು ಇದೆ. ಫಿಶ್ ಬಿಸ್ನೆಸ್ ಯಾರಿಗೂ ಸ್ವಲ್ಪ ತೊಂದರೆನ ಮಾಡಬಹುದು, ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇನ್ನೊಂದಷ್ಟು ಫ್ಲೈಟ್ ಅವಘಡಗಳು ಆಗತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ದುಷ್ಟ ಪ್ರಯೋಗಗಳು, ಜಿನ್ ಪ್ರಯೋಗಗಳು ನಿಮ್ಮ ಮಗುವಿನ ಮೇಲೆ ಆಗಿದೆ, ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಹೆಣ್ಣು ಮಕ್ಕಳ ಆರೋಗ್ಯದ ಕಡೆ ಗಮನನ ಕೊಡಿ. ನನಗೆ ತುಂಬ ಕಾಣಿಸ್ತಾ ಇದೆ, ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳ ಮೇಲೆ ಪ್ರಯೋಗಗಳನ್ನ ಮಾಡಿದ್ದಾರೆ, ಜಾಸ್ತಿ ಅನ್ಯ ಧರ್ಮೀಯರು ಮಾಡಿದ್ದಾರೆ.
ಚಿಕ್ಕ ಚಿಕ್ಕ ಮಕ್ಕಳು LKG, UKG ಓದ್ತಾ ಇದ್ದಾರೆ. ಅವರು ಎಷ್ಟು ವಿಚಿತ್ರವಾಗಿ ಅವರ ಪ್ರೈವೇಟ್ ಪಾರ್ಟ್‌ನೆಲ್ಲ ಹೇಗೆ ವಿಚಿತ್ರವಾಗಿ ಆ ಮಕ್ಕಳೆಲ್ಲ ಬಿಹೇವ್ ಮಾಡ್ತಿದೆ ಅಂದ್ರೆ, ನಂಗೆ ನೋಡಕ್ಕಾಗ್ತಿಲ್ಲ. ಯಾಕೆಂದ್ರೆ ಅಲ್ಲಿ ಯಾರೂ ಇಲ್ಲ. ಬರೀ ಒಂದೊಂದೇ ಮಕ್ಕಳುಗಳೇ ತಮಗ್ ತಾವೇ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾರೆ. ದಯವಿಟ್ಟು ಇದನ್ನ ಎಲ್ಲರೂ ಸೇರಿ ಸರಿಪಡಿಸ್ಬೇಕು ಅನ್ನುವಂಥದ್ದು ಇದೆ. ಯಾರೋ ಹೊಸ ವೆಹಿಕಲ್ ತಗೊಂಡು ಹೋಗ್ಬೇಕಾದ್ರೆ ಯಾರೋ ಅಚಾನಕ್ಕಾಗಿ ಸಿಕ್ಕಿ ಮನ್ಸಿಗೆ ಬೇಜಾರು ಮಾಡ್ತಾರೆ. ಸೊ ಬೇಜಾರು ಮಾಡ್ಕೊಬೇಡಿ. ಸೊ ಏನೇ ಇದ್ರು ಖುಷಿ ಖುಷಿಯಾಗಿ ಇರಿ. ನಿಮ್ಮ ಸೋಲ್‌ಮೇಟ್ ಬರೋದಕ್ಕೆ ಇನ್ನೊಂದ್ ಸ್ವಲ್ಪ ಟೈಮ್ ಆಗ್ಬಹುದು ಅನ್ನುವಂಥದ್ದು ಇದೆ. ಹಾರ್ಟ್ ಇರುವಂಥ ಟೆಡಿ ಬೇರ್ ಗಿಫ್ಟ್ ಆಗಿ ಕೊಡುವಂಥದ್ದು ಇದೆ. ಬಟ್ ಅದನ್ನ ತಗೊಳ್ಬೇಡಿ, ಅದ್ರಲ್ಲೇನೋ ಸಮಸ್ಯೆ ಇದೆ ಅಂತ ಇದೆ. ಹಾರ್ಟ್ ಇರುವಂಥ ಟೆಡಿ ಬೇರ್. ಬ್ರೌನ್ ಕಲರ್ ಕಾಣಿಸ್ತಾ ಇದೆ. ಬ್ರೌನ್ ಕಲರ್ ಅಲ್ಲಿ ಇರಬಹುದು ಮೇ ಬಿ. ಈ ವಾರ ಕೋರ್ಟಿನ ವಿಚಾರಗಳು ಹೆಚ್ಚಿನ ಒಂದು ಆ, ಸಾಕ್ಷಿನ ಕೇಳುವಂಥದ್ದು ಮತ್ತೆ ತುಂಬಾ ಲೈಟ್ ಆಗಿ ತುಂಬಾ ಸುಲಭವಾಗಿ ಮುಗ್ದೋಗುತ್ತೆ ಕೋರ್ಟಿನ ವಿಚಾರಗಳೆಲ್ಲ. ಇಷ್ಟು ಸುಲಭವಾಗಿ ಮುಗ್ದೋಯ್ತಾ, ಇದಕ್ಕೆ ಇಷ್ಟು ವರ್ಷ ಕಷ್ಟಪಟ್ನಾ ಅನ್ನುವಂಥ ರೀತಿಲಿ ಆಗುತ್ತೆ. ನಿಮ್ಮ ಪರವಾಗಿ ನಿಮ್ಮ ಕೋರ್ಟಿನ ವಿಚಾರಗಳು ನಡೆಯುತ್ತೆ. ಯಾರೋ ಕೋರ್ಟ್ ಮ್ಯಾರೇಜ್ ಕೂಡ ಆಗೋದು ಕಾಣಿಸ್ತಾ ಇದೆ. ಕೆಲವರು ಡಿವೋರ್ಸ್ ಆಗಿರೋರಿಗೆ ಮ್ಯಾರೇಜ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಒಂಚೂರು ಆನ್ಸಿಸ್ಟರ್ಸ್ ಎನರ್ಜಿ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇರ್ಬೋದು, ನೋಡ್ಕೊಳ್ಳಿ. ಸೊ ಮೊಟ್ಟೆಯಿಂದ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಮೊಟ್ಟೆಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ವಹಿಸಿ, ಮಕ್ಕಳಿಗೆ ಮೊಟ್ಟೆ ಕೊಡೋಕ್ಕಿಂತ ಮುಂಚೆ ಜಾಗ್ರತೆ ವಹಿಸಿ ಅನ್ನುವಂಥದ್ದು ಇದೆ. ಬಿಸ್ನೆಸ್ ಟ್ರಿಪ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಇಲ್ಲಿ ಒಂದೇ ಪಾರ್ಟ್ನರ್ನ ಇಬ್ರು ಇಷ್ಟಪಡ್ತಾ ಇರುವಂಥದ್ದು, ಇಬ್ರು ಸೇರಿ ಒಬ್ರ ಜೊತೆನೆ ಸಮಥಿಂಗ್ ಏನೋ ಆ ಥರ ರಿಲೇಶನ್‌ಶಿಪ್ ಇಟ್ಕೊಂಡಿರುವಂಥದ್ದು. ಮತ್ತೆ ಒಂದೇ ಬೇಬಿಗೆ ಇಬ್ರು ಫಾದರ್ ಅನ್ನುವಂಥ ರೀತಿಲಿ ಇದೆ. ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ. ಸೊ ಕೆಲವೆಲ್ಲ ಈ ಎಲ್ಲಿಗೆ ಹೋಗ್ತಿದೆ ನಮ್ಮ ಸಮಾಜ ಅಂತಾನೆ ಅರ್ಥ ಆಗಲ್ಲ ಕೆಲವು ಸತಿ. ಬಿಸಿ ಇದೆ. ಈ ವಾರ ಮ್ಯಾನಿಫೆಸ್ಟೇಷನಿಗೆ ಕ್ಲಾರಿಟಿ ತಗೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ. ಸಾಕಷ್ಟು ರಹಸ್ಯಗಳು ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ರಹಸ್ಯಗಳು ಗೊತ್ತಾಗತ್ತೆ. ಬಟ್ ಹೀಗೆ ಕೂತಿದ್ರೆ ಕೂತೇ ಇರ್ತೀರಾ, ಹೀಗೆ ಇದ್ರೆ ಹೀಗೆ ಇರ್ತೀರಾ. ಯಾವಾಗ ಇದೆಲ್ಲದರಿಂದ ಹೊರಬರೋದಕ್ಕೆ ಪ್ರಯತ್ನನ ಪಡ್ತೀರಾ? ಯಾವಾಗ ಒಂದ್ ಒಳ್ಳೆ ನಿರ್ಧಾರನ ತಗೊಳ್ತೀರಾ? ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತೀರಾ? ಇನ್ನ ಸಾಲ್ದ ನಿಮ್ಗೆ ಆಗಿರುವಂಥ ಅನುಭವಗಳು ಅನ್ನುವಂಥ ರೀತಿಲಿ ಇದೆ. ಏನ್ ಮಾಡ್ಬೇಕು? ಏನ್ ಮಾಡ್ಬಾರ್ದು? ನೀವ್ಯಾರು? ನಿಮ್ಮ ಯೋಗ್ಯತೆ ಏನು? ನಿಮ್ಮ ಅರ್ಹತೆ ಏನು? ನೀವೇನ್ ಮಾಡ್ಕೊಳ್ಬೇಕು? ನಿಮ್ಮ ಸೋಲ್ ಪರ್ಪಸ್ ಏನು? ಇದ್ರ ಕಡೆ ಗಮನ ಕೊಡೋದಕ್ಕೆ ಅಂತಾನೆ ಈ ವರ್ಷ ಬಂದಿದೆ. ರಾಜಕೀಯವಾಗಿ ತುಂಬಾ ಯಶಸ್ಸು ಸಿಗುತ್ತೆ. ಕ್ರಿಸ್ಟಲ್ ಬಿಸ್ನೆಸ್ ಮಾಡ್ಬೇಕು. ಸಾಕಷ್ಟು ಅವಕಾಶಗಳು ಬಂದ್ರು ಮಾಡಕ್ಕಾಗ್ತಾ ಇಲ್ಲ. ಅದ್ರ ಬಗ್ಗೆ ಯಾವುದೇ ಪ್ರಯತ್ನಗಳು, ಅವಕಾಶಗಳು ಬಂದ್ರು ಆ ಅವಕಾಶಗಳನ್ನ ನೀವು ತಗೊಳ್ತಾ ಇಲ್ಲ ಅಂತ ಕೆಲವರು ನಿಮ್ಗೆ ಬೈತಾ ಇರ್ಬೋದು ಅಥವಾ ಸಜೆಷನ್ ಕೊಡ್ತಾ ಇರ್ಬೋದು. ಬಟ್ ಅದಕ್ಕಿನ್ನ ಟೈಮ್ ಬಂದಿಲ್ಲ. ನಿಮ್ಮದೇ ಆದ ರೀತಿಲಿ ನೀವು ಬೆಳಿಬೇಕು. ಮೊದಲು ನಿಮ್ಗೆ ಸೆಕ್ಯೂರ್ ಅನ್ನುವಂಥದ್ದು ಫೀಲ್ ಬರ್ಬೇಕು. ಬರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಗೆ ಗೊತ್ತಿದೆ, ಯಾರು ನಿಮ್ಮ ಜೊತೆ ಕೊನೆವರೆಗೂ ನಿಲ್ಲೋದಿಲ್ಲ. ಅಥವಾ ನಿಮ್ಮ ಫ್ಯಾಮಿಲಿ ಎಲ್ಲ ನಿಮ್ ಜೊತೆ ಕೊನೆವರೆಗೂ ಇರ್ತಾರೆ ಅಂದ್ರೆ ಅದೆಲ್ಲವೂ ಕೂಡ ಜಸ್ಟ್ ಲೈಕ್ ನಮ್ಮ ಭ್ರಮೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ. ಹಾಗಾಗಿ ಏನೇ ಮಾಡಿದ್ರು ಎಂಡ್ ಆಫ್ ದಿ ಡೇ ಅಥವಾ ಎಂಡ್ ಆಫ್ ದಿ ಲೈಫ್ ಒನ್ ಅಂಡ್ ಓನ್ಲಿ ಪರ್ಸನ್. ಸೊ ಇರೋವರೆಗೂ ಎಲ್ಲರ ಸಹಾಯ ಸಹಕಾರದ ಜೊತೆಗೆ ನಿಮ್ಮ ಸಹಾಯ ಸಹಕಾರ ಬೇರೆಯವರಿಗೂ ಕೊಡ್ತಾ ಸರಿಯಾದ ರೀತಿಯಲ್ಲಿ ನಿಮ್ಮ ಜೀವನನ ಕರ್ಕೊಂಡು ಹೋಗ್ಬೇಕು ಅನ್ನೋದು ನಿಮ್ಗೆ ಗೊತ್ತಿದೆ. ಅದ್ರ ಕಡೆ ಒಂದಷ್ಟು ಗಮನನ ಕೊಡಿ ಅನ್ನುವಂಥದ್ದು ಇದೆ. ಕಾರಿನ ಪ್ರಯಾಣ ಮಾಡ್ತೀರಾ, ಎಲ್ಲೋ ಕಾರ್ ತಗೊಂಡು ಎಲ್ಲೋ ಹೋಗ್ತೀರಾ ಅನ್ನುವಂಥದ್ದು ಇದೆ. ನಂಗೆ ಇದು ಕಬ್ಬನ್ ಪಾರ್ಕ್ ಟ್ರೈನ್ ಅಲ್ಲಿ ಏನೋ ಬದಲಾವಣೆ ಬರುತ್ತೆ. ಒಂದಷ್ಟು ಆ ಟ್ರೈನ್ ಏನೋ ತೊಂದರೆಗೊಳಗಾಗತ್ತೆ ಅನ್ನುವಂಥದ್ದು ಇದೆ. ಇಡೀ ಹೋಲ್ ಕಬ್ಬನ್ ಪಾರ್ಕ್ ಥೀಮ್ ಮುಂದಿನ ದಿನಗಳಲ್ಲಿ
ಒಂದೊಳ್ಳೆ ಬೇರೆ ರೀತಿಲೇ ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ದಿನಗಳಲ್ಲಿ ಲಾಲ್‌ಬಾಗ್ ಫುಲ್ಲು ರೌಂಡ್ ಹಾಕೋದಕ್ಕೆ ಅಲ್ಲೂ ಕೂಡ ಟ್ರೈನ್ ಬರುತ್ತೆ. ಫುಲ್ ಲಾಲ್‌ಬಾಗ್ ರೌಂಡ್ ಹಾಕ್ಲಿಕ್ಕೆ ಕಬ್ಬನ್ ಪಾರ್ಕಲ್ಲಿ ಇದೆ ಅಲ್ಲ, ಆ ಥರ ಲಾಲ್‌ಬಾಗಲ್ಲಿ ರೌಂಡ್ ಹಾಕೋದಕ್ಕೂ ಮಕ್ಕಳ ಟ್ರೈನ್ ಆ ಥರದ್ದು ಬರುತ್ತೆ ಅನ್ನುವಂಥದ್ದು ಇದೆ. ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ ಏನೇ ಜಗಳ ಇರಲಿ, ಬಟ್ ನಿಮ್ಮ ತಂದೆ-ತಾಯಿ ಅಥವಾ ನಿಮ್ಮ ಅತ್ತೆ-ಮಾವರ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಅವರಲ್ಲಿ ಸ್ವಲ್ಪ ನೆಗೆಟಿವಿಟಿ ಕಾಣಿಸ್ತಾ ಇದೆ, ಅದನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ತಂದೆ-ತಾಯಿ ಅಥವಾ ನಿಮ್ಮ ಅತ್ತೆ-ಮಾವ ಯಾರೇ ಆಗಿರ್ಲಿ, ಅವ್ರು ಏನೇ ತೊಂದ್ರೆ ಮಾಡಿರ್ಲಿ ನಿಮ್ಗೆ, ಅಥವಾ ಅವ್ರು ಎಷ್ಟೇ ಕೆಟ್ಟವರಾಗಿರ್ಲಿ, ಸದ್ಯಕ್ಕೆ ಅವ್ರಿಗೇನೋ ನೆಗೆಟಿವಿಟಿ ಕಾಣಿಸ್ತಾ ಇದೆ ಅಥವಾ ಅವ್ರಿಗೇನೋ ಸಮಸ್ಯೆ ಕಾಣಿಸ್ತಾ ಇದೆ. ಅದನ್ನ ಮುಂದೆ ನಿಂತ್ಕೊಂಡು ಬಗೆಹರಿಸಿ ಅನ್ನುವಂಥದ್ದು ಇದೆ. ತುಂಬಾ ಸೇಫ್ ಅಂಡ್ ಸೆಕ್ಯೂರ್ ಆಗಿ ಇದ್ದೀರಾ, ಚಿಂತೆ ಬೇಡ. ಮಲ್ಟಿಪಲ್ ಪಾರ್ಟ್ನರ್ ಇಂದ ದೂರ ಇರಿ ಅನ್ನುವಂಥದ್ದು ಇದೆ. ರೊಮ್ಯಾಂಟಿಕ್ ಪಾರ್ಟ್ನರ್ ಬರುವಂಥದ್ದು ಕೂಡ ಇದೆ. ಸೊ ತುಂಬಾ ರೊಮ್ಯಾನ್ಸ್ ಹೈ ಪೀಕಲ್ಲಿ ಇರುತ್ತೆ ನಿಮ್ಗೆ ಈ ಮಂತ್ ಅನ್ನುವಂಥದ್ದು. ಸಾಕಷ್ಟು ಕ್ಲಾರಿಟಿಗಳು ಕೂಡ ಬರುತ್ತೆ. ಮುಂದಿನ ಗ್ರಹಣ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ. ಎಸ್ಪೆಷಲಿ ಚಂದ್ರಗ್ರಹಣ ತುಂಬಾನೇ ಪಾಸಿಟಿವ್ ವೈಬಲ್ಲಿ ಬರುತ್ತೆ ಅನ್ನುವಂಥದ್ದು ಇದೆ. ವೆರಿ ವೆರಿ ಅನ್ಫಾರ್ಚುನೇಟ್ಲಿ ಫಾರ್ಚುನೇಟ್ ಆಗಿದ್ದೀರಾ. ಅದೃಷ್ಟ ನಿಮ್ ಜೊತೆ ಇದೆ. ಹರೇ ರಾಮ ಹರೇ ಕೃಷ್ಣ ಮಂತ್ರನ ಜಪ ಮಾಡಿ ರಾಧಾ ಕೃಷ್ಣರ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಪಂಚಮುಖಿ ಆಂಜನೇಯನ ಆಶೀರ್ವಾದ, ದತ್ತಾತ್ರೇಯರ ಆಶೀರ್ವಾದ ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ ಅನ್ನುವಂಥದ್ದು ಇದೆ. ಮ್ಯಾರೇಜ್ ಪ್ರಪೋಸಲ್ ಬರ್ತಾ ಇದೆ. ಬಂದಿರೋದ್ರಲ್ಲಿ ದ ಬೆಸ್ಟ್ ಯಾವ್ದು ಅನ್ಸುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು. ಸಾಕಷ್ಟು ಆಫರ್ ಬರುತ್ತೆ. ಒಂದಿಷ್ಟು ಮಕ್ಕಳಿಗೆ ಸಿಹಿನ ಹಂಚಿ ಅನ್ನುವಂಥದ್ದು ಇದೆ. ಊರಲ್ಲಿ ಯಾವುದೋ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಆಗ್ಬೇಕು, ಮಾಡ್ಸು ಅಂತ ಇದೆ. ಮಾಡ್ಸು ಅಂತ ಇದೆ. ಏನೋ ಆ ಥರ ಕೇಳಿಸ್ತಾ ಇದೆ. ಮಾಡ್ಸು ಆ ಥರ ಕೇಳಿಸ್ತಾ ಇದೆ. ಸಾಕಷ್ಟು ಪ್ರಾಣಿ ಪಕ್ಷಿಗಳಿಗೆ ಆಹಾರನ ಒದಗಿಸಿ, ಆಹಾರನ ಹಣ್ಣು ತರಕಾರಿಗಳನ್ನ ಸೇವ್ ಮಾಡಿ ಇಡಿ. ರೇಷನ್ ಎಲ್ಲ ಸೇವ್ ಮಾಡಿ ಇಡಿ. ದುಡ್ಡನ್ನ ಸೇವ್ ಮಾಡಿ ಇಡಿ. ಕ್ಯಾಶ್ ಅಲ್ಲಿ ದುಡ್ಡನ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಕಳ್ಳ ಎತ್ಕೊಂಡು ಹೋದ್ರೆ ಏನ್ ಮಾಡೋದು ಅಂತಿದ್ದಾರೆ. ನಂಗೆ ಗೊತ್ತಿಲ್ಲ. ಕಳ್ಳ ಎತ್ಕೊಂಡು ಹೋಗದೆ ಇರೋ ಹಾಗೆ ಎಚ್ಚರಿಕೆ ವಹಿಸಿ. ಇಲ್ಲ ನನ್ನ ಕೈಲಿ ಎಲ್ಲ ಕೊಡಿ, ನಾನು ಇಟ್ಕೊಂಡಿರ್ತೀನಿ. ಸಮಥಿಂಗ್ ಎಲ್ಲೋ ಹೋದಾಗ ನಿಮ್ಮ ಫೋನ್ ಅಥವಾ ನಿಮ್ಮ ಇಂಟರ್ನೆಟ್ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಯಾರೋ ಹ್ಯಾಕ್ ಮಾಡುವಂಥದ್ದು ಅಥವಾ ಸಮಥಿಂಗ್ ಏನೋ ಆ ಥರ ಕಾಣಿಸ್ತಾ ಇದೆ. ಸೊ ಹಾಗಾಗಿ ನಿಮ್ಗೆ ಅದು ಏನೋ ಸಮಸ್ಯೆ ಆಗತ್ತೆ. ಇಡೀ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲೇ ಏನೋ ದೋಷ ಕಾಣಿಸ್ಕೊಳ್ಳುತ್ತೆ ಅಂತ ಇದೆ. ಇಡೀ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ದೋಷ ಕಾಣಿಸ್ಕೊಳ್ಳುತ್ತೆ. ಏನೋ ಸಮಥಿಂಗ್ ಎಲ್ಲ ಸುಟ್ಟು ಹೋಗುವಂಥದ್ದು ಸಮಥಿಂಗ್ ಏನೋ ಆಗತ್ತೆ. ಏನಾಗುತ್ತೆ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಒಂದು ಫೈರ್ ಎನರ್ಜಿ ಇದೆ ಇಡೀ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ. ಲೈಕ್ ರಿಸರ್ವ್ ಬ್ಯಾಂಕ್ ಇರ್ಬೋದು ಅಥವಾ ಸಮಥಿಂಗ್. ಸ್ವಿಸ್ ಬ್ಯಾಂಕಿನ ಎನರ್ಜಿ ಅಂತೂ ಬರ್ತಾನೆ ಇರುತ್ತೆ ನಂಗೆ ಯಾವಾಗ್ಲೂನು. ಪ್ರಪಂಚ ಪ್ರಳಯ ಆಗಿ ಮುಂದಿನ ದಿನಗಳಲ್ಲಿ ಸ್ವಿಸ್ ಅಕೌಂಟೇ ಇಲ್ದಂಗ್ ಆಗ್ಬೋದು ಅಥವಾ ಸ್ವಿಸ್ ಬ್ಯಾಂಕ್ ಇಲ್ದಿರ ಆಗ್ಬೋದು ಅಥವಾ ಸ್ವಿಸ್ ದೇಶನೇ ಮುಳುಗ್ ಹೋಗ್ಬೋದು. ಹಾಗಾಗಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಇರೋ ದುಡ್ಡನ್ನೆಲ್ಲ ತಗೊಂಬಂದು ಎಲ್ರಿಗೂ ಹಂಚ್ಬಿಡಿ. ಎಸ್ಪೆಷಲಿ ನನ್ನಂತವ್ರಿಗೆ ಹಂಚ್ಬಿಡಿ. ಗಣೇಶ. ಭಾರತದ ಮೇಲೆ ಯಾವುದೇ ಪ್ರಯೋಗ ಆಗಕ್ಕೆ ಬಿಡಬೇಡಿ. ಭಾರತನ ಕೆಳಗಾಗಕ್ಕೆ ಬಿಡಬೇಡಿ. ಮೈಸೂರು ಚಾಮುಂಡೇಶ್ವರಿಯ ಉತ್ಸವ, ಅಂಬಾರಿ ಉತ್ಸವ ನಡೆದಂಗೆ ನಡಿಬೇಕು. ಉತ್ಸವ ನಡೆಯುತ್ತೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ
ಫ್ಯೂಚರಲ್ಲಿ ನಿಮಗೆ ತುಂಬ ಖುಷಿ ಕೊಡುವಂಥದ್ದು, ನಿಮಗೆ ತುಂಬ ಗೌರವ, ಅಭಿಮಾನ ಸಿಗುವಂಥದ್ದು ಬಾಕಿ ಇದೆ. ಸಿಗುತ್ತೆ. ವೆಯ್ಟ್ ಮಾಡಿ ಅನ್ನುವಂಥದ್ದು. ಓದೋದ್ರ ಕಡೆ ಗಮನನ ಕೊಡಿ. ಎಲ್ರೂ ಜಸ್ಟ್ ಪಾಸ್ ಆಗ್ತೀನಿ ಅಂತ ರಿಲ್ಯಾಕ್ಸ್ ಆಗ್ಬೇಡಿ. ಜಾಬ್ ಹುಡುಕ್ತಾ ಇರೋರಿಗೂ ಕೂಡ ಜಾಬ್ ಸಿಗುತ್ತೆ. ಅರೇಂಜ್ ಕಮ್ ಲವ್ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ. ಯಾರ್ದೋ ಹವರ್ ಗ್ಲಾಸ್ ಬಾಡಿ ಮ್ಯಾನಿಫೆಸ್ಟೇಷನ್ ಮಾಡಿದ್ರಿ ಅನ್ಸುತ್ತೆ. ಲೈಕ್ ಫಾರಿನರ್ಸ್ ಇರ್ತಾರಲ್ಲ, ಅವರ್ ಗ್ಲಾಸ್ ತರ. ಅವರ್ ಗ್ಲಾಸ್ ಅಂದ್ರೆ ಗೊತ್ತಾ? ಮೇಲೆ ಅಂದ್ರೆ 2 ತ್ರಿಕೋನಗಳನ್ನ ಎಡ್ಜ್ ಕೂಡ್ಸಿದ್ರೆ ಇರುತ್ತಲ್ಲ, ವರ್ಲಿ ಪೇಂಟಿಂಗ್ ತರ, ಆ ತರ. ಸೊ 0 ವೇಸ್ಟ್ ಇರೋ ಹಾಗೆ ಆ ಥರ ಆಗ್ಬಿಡುತ್ತೆ, ನೋಡ್ಕೊಳ್ಳಿ ಅಂತ. ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ನವವಧುವರರು ಜೋಡಿಯಾಗಿ ಏನೋ ಪೂಜೆ ಮಾಡ್ತಾ ಇರೋದನ್ನ ನಿಮ್ಮ ಎಕ್ಸ್ ಲವರು ಅಥವಾ ನಿಮ್ಮ ಪ್ರೇಮಿನೋ ಅಥವಾ ನಿಮ್ಮ ಕ್ರಶ್ ಯಾರೋ ನೋಡಿ ಮರೇಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅಂತ ಇದೆ. ಯಾರ್ದೋ ಹೇರ್ ಸ್ಟೈಲ್ ಪೂರ್ತಿಯಾಗಿ ಚೇಂಜ್ ಆಗುತ್ತೆ, ಲೈಕ್ ಹಿಂಗ್ ನಿಂತ್ಕೊಂಡ್ಬಿಡುತ್ತಲ್ಲ ಕರೆಂಟ್ ಹೊಡೆದಾಗ, ಆ ಥರ ಹೇರ್ ಸ್ಟೈಲ್ ಯಾರೋ ಮಾಡ್ಕೊಂಡ್ಬರ್ತೀರಾ ಅಂತ ಕೂಡ ಕಾಣಿಸ್ತಾ ಇದೆ. ದೇವಿ ರಮ್ಮನ ಆಶೀರ್ವಾದ ಅಂತ ಕೂಡ ಕೇಳಿಸ್ತಾ ಇದೆ. ಒಂದಷ್ಟು ಎಚ್ಚರಿಕೆ ಕೂಡ ಇದೆ, ಎಚ್ಚರವಾಗಿರಿ, ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಸೊ ಪೌರ್ಣಮಿ ದಿನ, ಯಾವ ಪೌರ್ಣಮಿ ಅಂತ ಗೊತ್ತಿಲ್ಲ, ಫುಲ್ ಮೂನ್ ದಿನ ಚಂದ್ರನಲ್ಲಿ ರಾಯರು ಕಾಣಿಸ್ಕೊಳ್ತಾರೆ. ಆ ಥರದ್ದು ಬಿಂಬ ಒಂದು ವೈರಲ್ ಆಗತ್ತೆ ಅಂತ ಇದೆ. ನಂಗೆ ಗೊತ್ತಿಲ್ಲ ಅದು AI ಅಥವಾ ರಿಯಲ್ ಆಗಿ ಅಂತ. ಸೊ ಮುಂಚೆ ಎಲ್ಲ ಬರ್ತಿತ್ತಲ್ಲ ಚಂದ್ರನಲ್ಲಿ ಬಾಬಾ ಕಾಣಿಸ್ಕೊಂಡ್ರು ಅಂತ. ಈ ಸತಿ ರಾಯರು ಕಾಣಿಸ್ಕೊಳ್ತಾರೆ, ರಾಯರ್ ತರ ಕಾಣಿಸ್ಕೊಳುತ್ತೆ ಅನ್ನುವಂಥದ್ದು ಇದೆ. ಸ್ನೋಫಾಲ್ ತುಂಬಾ ಆಗತ್ತೆ ಬೆಂಗಳೂರಲ್ಲಿ ಮುಂದಿನ ದಿನಗಳಲ್ಲಿ, ಬೆಂಗಳೂರಿನ ಸುತ್ತಮುತ್ತ ಕೂಡ ಅಂತ ಇದೆ. 2 ಸಮಸ್ಯೆಗಳು, 2 ಮನೆಗಳು ಬ್ಯಾಲೆನ್ಸ್ ಮಾಡೋದು ಕಷ್ಟ. ಎಚ್ಚರಿಕೆಯಿಂದ ಇರು ಅಂತ ಇದೆ. ನಿಮ್ ಟೀಚರ್ ಇಂದ ನಿಮ್ಗೇನೋ ಗಿಫ್ಟ್ ಬರುವಂಥದ್ದು ಕೂಡ ಇದೆ. ಚಿಲ್ಡ್ರನ್ಸ್ ಎಲ್ಲ ಸೇರಿ ಮ್ಯಾಮಿಗೆ ಏನೋ ಕೊಡ್ತಾ ಇರೋದು ಕೂಡ ಕಾಣಿಸ್ತದೆ. ಸಿಂಗಲ್ ಪೇರೆಂಟ್ ಮ್ಯಾರೇಜ್ ಆಗುತ್ತೆ ಅನ್ನುವಂಥದ್ದು ಇದೆ. ಯಾರ್ದೋ ಮನೆ ಕೊಡುವಿ ಹೊಸ ಮನೆ ಕಟ್ಟುವಂತ ಸಾಧ್ಯತೆಗಳು ಇದೆ. ಕೆಲವು ಕಡೆ ನೀವು ಹೋಗ್ಬೇಡಿ. ಕೆಲವ್ರನ್ನ ನೀವು ಭೇಟಿ ಆಗ್ಬೇಡಿ. ಕೆಲವ್ರು ನಿಮ್ಮನ್ನ ಭೇಟಿ ಆಗೋದಕ್ಕೆ ನೀವು ಬಿಡಬೇಡಿ. ಇದಿಷ್ಟು ಇದೆ. ದೇವರ ಆಶೀರ್ವಾದನ ಪಡ್ಕೊಳ್ಳಿ, ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ENILDHYNOCR ಲೆಟರ್ಸ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು, ಭಾರತೀಯರ ಫುಲ್ ಫ್ಯಾಮಿಲಿ ಕಂಪ್ಲೀಟ್ ಆಗತ್ತೆ ನಿಮ್ದು ಅನ್ನುವಂಥದ್ದು ಇದೆ. ಫ್ಯಾಮಿಲಿ ನಂದು ಅಂತ ಒಂದು ಫ್ಯಾಮಿಲಿ ಇರಬೇಕು ಅಂತ ಯಾರು ಆಸೆ ಪಟ್ಟಿದ್ರಿ, ಆ ಫ್ಯಾಮಿಲಿ ಆಗತ್ತೆ ಅನ್ನುವಂಥದ್ದು ಇದೆ. ಲಕ್ಷ್ಮೀ ವೆಂಕಟೇಶ್ವರರ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಜಯ ಜನಾರ್ದನ ಹಾಡು ಕೇಳ್ತಿದ್ದಾರೆ ಯಾರು. ಯಾರು ನಿಮ್ಮ ಮೇಲೆ ಪ್ರಯೋಗ ಮಾಡಿದ್ದಾರೆ ಅಂತ ಗೊತ್ತಾದ್ರೂ ಯಾಕೆ ನೀವೇನು ಮಾಡೋದಿಲ್ಲ ಅಂತ ಯಾರ್ದೋ ಪ್ರಶ್ನೆ ಇದೆ. ಸೊ ಏನ್ ಮಾಡೋದು, ಅದನ್ನ ರಿಮೂವ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ರಿಮೂವ್ ಮಾಡ್ಕೊಳ್ಳೋದಕ್ಕೆ ಬರ್ದಿದ್ರೆ ಏನ್ ಮಾಡೋದು? ಯಾರಿಗಾದ್ರೂ ಕೊಟ್ಟು ರಿಮೂವ್ ಮಾಡ್ಸೋಣ ಅಂತ ಅಂದ್ರೆ, ಸೊ ರಿಮೂವ್ ಮಾಡೋರು ಸಮಸ್ಯೆನೇ ಮಾಡ್ತಾರೆ ಅಂತ ಅನ್ಸಿದ್ರೆ ಏನ್ ಮಾಡೋದು?
ಸೊ ದೇವ್ರ ಹತ್ರ ಹೇಳೋಣ ಅಂದರೆ ದೇವ್ರನ್ನೇ ಬಂದಿ ಮಾಡಿಟ್ರೆ ಏನು ಮಾಡೋದು? ದೇವ್ರೇನೇ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ತೀರಾ ಅವ್ರ ಕೈಲಿ ಬಂದಿ ಆದಮೇಲೆ ನನ್ನ ಹೇಗೆ ಕಾಪಾಡ್ತಾನೆ ದೇವರು? ಸೋ ಮೆನಿ ಕ್ವಶನ್ಸ್ ರನ್ನಿಂಗ್ ಇನ್ ಒನ್ ಹೆಡ್. ಯಾ ಯಾರೋ ಕಾಳಿ ಆರಾಧನೆನ ಮಾಡ್ತಿದ್ದಾರೆ. ಸೊ ಯಾರೋ ಒಂದಷ್ಟು ದುಡ್ಡಿಗಾಗೋ ಅಥವಾ ಆಸ್ತಿಗಾಗೋ ಸಮಥಿಂಗ್ ಏನೋ ಒಂದು ಗಂಟು ಥರ ಇಟ್ಕೊಂಡು ಜಗಳ ಆಡ್ತಿದ್ದಾರೆ. ಜಗಳ ಆಡಕ್ಕೆ ಹೋಗಬೇಡಿ. ನಾ ಹೇಳೋದು ಬಿಟ್ಟು ಬೇರೆ ಏನಾದರೂ ಮೆಸೇಜ್ ಇಲ್ಲಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ತಗೊಳ್ಳಿ. ನಿಮ್ಗೇನು ಅನ್ವಯಿಸುತ್ತೋ ಅದನ್ನು ಮಾತ್ರ ತಗೊಳ್ಳಿ. ಸೊ ರಥಯಾತ್ರೆ ಕೂಡ ಮಾಡಿಸ್ತೀರಾ, ಇದರಿಂದ ಕೂಡ ಒಳ್ಳೆಯದಾಗುತ್ತೆ. ಬೆಸ್ಟ್ ಶೆಫ್ ಅನ್ನುವಂಥ ಅವಾರ್ಡ್ ಕೂಡ ಬರುತ್ತೆ. ಫುಟ್ಬಾಲ್ ವಿನ್ನರ್ ಆಗ್ತೀರಾ ಅನ್ನುವಂಥದ್ದು ಇದೆ. ಸೊ ಯಾರಿಗೂ ಆಪರೇಷನ್ ಮಾಡಬೇಕಾಗಿ ಬರಬಹುದು. ತಲೆಗೆ ಹೆಲ್ಮೆಟ್ ಧರಿಸಿ ಅನ್ನುವಂಥದ್ದು ಇದೆ. ದುಷ್ಟಕೂಟಗಳು ದೂರ ಆಗುವಂಥ ಸಮಯ ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು ಇದೆ. 4-5 ಬೆಟ್ಟಗಳು ಕೂಡುವಂಥ ಮಧ್ಯಪ್ರದೇಶದಲ್ಲಿ ಏನೋ ರಹಸ್ಯ ಅಡಗಿರಿ ಅನ್ನುವಂಥದ್ದು ಇದೆ. ಏನೋ ಅಂತ ಗೊತ್ತಿಲ್ಲ. ನಂಗನ್ಸೋದು ಇಲ್ಲಿ ಸದ್ಯಕ್ಕೆ ಗ್ರಹ ಶಾಂತಿ ಇಷ್ಟ ಇದ್ರೆ ಮಾಡ್ಕೊಳ್ಳಿ ಅಂತ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಯಾರೋ ಇಲ್ಲಿ ತಮ್ಮ ಪ್ರೈವೇಟ್ ಲೈಫನ್ನು ವಿಡಿಯೋ ಮಾಡಿ ಇಟ್ಕೊಂಡಿದ್ದಾರೆ. ಅದು ಅಚಾನಕ್ಕಾಗಿ ವೈರಲ್ ಆಗಿಬಿಡುತ್ತೆ. ಯಾರೂ ಮಾಡಿಸಲ್ಲ, ಅದಾಗದೇ ಆಗಿಬಿಡುತ್ತೆ. ಸೊ ಆ ಥರದ್ದೊಂದಿದೆ. ಸೊ ನೋಡ್ಕೊಳ್ಳಿ. ಶಾಪಿಂಗ್ ಹೋಗ್ತೀರಾ, ತುಂಬ ಶಾಪಿಂಗ್ ಮಾಡ್ತೀರಾ ಅಂತ ಇದೆ. ಲೊಕೇಶನ್ ಚೇಂಜ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ನೀವು ನಂಬಿರೋ ಅಂಥವ್ರು ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ ಕೊನೆವರೆಗೂ ಅನ್ನುವಂಥದ್ದು ಇದೆ. ಅಲ್ಪರ ಸಂಘ ಅಭಿಮಾನ ಭಂಗ, ಅದನ್ನು ನೋಡ್ಕೊಳ್ಳಿ. ಒಳ್ಳೆಯದಾಗಲಿ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಹ್ಯಾಪಿ ವ್ಯಾಲೆಂಟೈನ್ಸ್ ಮಂತ್ ಚೆನ್ನಾಗಿ ಆಚರಿಸ್ಕೊಳ್ಳಿ. ನಿಮ್ಮನ್ನು ನೀವು ಪ್ರೀತಿಸಿ ಸೆಲ್ಫ್ ಲವ್ ಮಾಡಿ. ಸೊ ನಿಮ್ಗೆ ಹೀಲಿಂಗ್ ಕೂಡ ಹಾಕಿ ಅಂತ ಕೇಳಿದ್ದೀರಾ, ಹಾಕ್ತೀನಿ. ಜೊತೆಗೆ ನಿಮ್ಮನ್ನು ನೀವು ಕೂಡ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ವಿಶಸ್ ಏನಿದೆ ನಿಮ್ಮ ಜೀವನಕ್ಕೆ ಒಳ್ಳೆಯದಾಗುವಂಥದ್ದು ಮಾತ್ರ ಈಡೇರಲಿ. ನಿಮ್ಮ ಮೇಲಿರುವಂಥ ಪ್ರಯೋಗಗಳು ಬಂಧನಗಳೆಲ್ಲವೂ ಕೂಡ ದೂರ ಆಗಲಿ. ಜೈ ಆಂಜನೇಯ. ಪಂಚಮುಖಿ ಆಂಜನೇಯನ ಆಶೀರ್ವಾದನ ಪಡ್ಕೊಂಡ್ರೆ ಹೆಚ್ಚಿನ ಸಮಸ್ಯೆಗಳು ಬಗೆಹರಿಬಹುದು ನೋಡಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಇದು ಶಾಂತ ಆಗೋವರೆಗೂ ನಿಮ್ಮದು ಮ್ಯಾನಿಫೆಸ್ಟೇಷನ್ ಏನಿದೆಯೋ ಅದನ್ನು ಕೇಳ್ಕೊಳ್ಳಿ, ಅದನ್ನೇ ನೋಡ್ತಾ ಇರಿ, ಆಗುತ್ತೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಆಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿ ಇರಲಿ, ಆರೋಗ್ಯವಾಗಿ ಇರಲಿ, ಐಶ್ವರ್ಯವಾಗಿ ಇರಲಿ, ಪ್ರೀತಿಯಿಂದ ಇರಲಿ. ನಿಮ್ಮೆಲ್ಲ ಆಸೆ ಕನಸುಗಳು ಯಾವುದು ಒಳ್ಳೆಯದಿದೆಯೋ ಅದೆಲ್ಲವೂ ಈಡೇರಲಿ. ಶತ್ರುಗಳೆಲ್ಲರೂ ಶತ್ರು ಬುದ್ಧಿ ಎರಡೂ ನಾಶ ಆಗಲಿ. ಸೊ ಸದ್ಯಕ್ಕೆ ಕೋಲ್ಡ್ ಜಾಸ್ತಿ ಆಗತ್ತೆ. ಕೋಲ್ಡ್ ಆಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಬ್ರಹ್ಮಾಂಡ ಜನನಿಯ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರಲಿ.
ಟೇಕ್ ಕೇರ್, ಬಾಯ್, ನಮಸ್ತೆ. The Shrivak Devi Tarot channel is so glad to see you again. Thank you for watching our tarot card readings today.